ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 79ನೇ ಶ್ರೀನಾಮ ವಿಕ್ರಮಃ ಎಂಬುದು. ಶ್ರೀಯಪತಿಯಾದ ಶ್ರೀಮನ್ನಾರಾಯಣನನ್ನು ಶ್ರೀ ವೇದವ್ಯಾಸರು ವಿಕ್ರಮಾಯ ನಮಃ ಎಂದು ವಿಷ್ಣು ಸಹಸ್ರನಾಮದಲ್ಲಿ ಕೊಂಡಾಡಿದ್ದಾರೆ. ಈ ವಿಕ್ರಮ ಶಬ್ದಕ್ಕೆ ಅರ್ಥವನ್ನು ಹೇಳಬೇಕಾದ್ರೆ ಶ್ರೀ ಪರಾಶರ ಭಟ್ಟರು ಅವರ ಭಾಷ್ಯದಲ್ಲಿ ಗಮನಂ ಪಕ್ಷಿರಾಜೇನ ಯಸ್ಯ ವಿಕ್ರಮ ಉಚ್ಯತೆ ಎಂದು ಹೇಳಿದ್ದಾರೆ. ಕ್ರಮಣಾತ್ ಕ್ರಮಹೇತುತ್ವಾತ್ ಕ್ರಮಯೇಷ ಉದಾಹೃತಃ ಎಂದು ಹೇಳಿ, ಪಕ್ಷಿರಾಜನಾದ ಗರುಡನ ಮೇಲೆ ಯಾರು ಆರೂಢನಾಗಿದ್ದಾನೋ ಅಥವಾ ಗರುಡನ ಮೇಲೆ ಯಾರು ಸಂಚಾರ ಮಾಡುತ್ತಾನೋ ಅಂತಹವನನ್ನು ವಿಕ್ರಮಃ ಎಂದು ಕರೆಯಲಾಗಿದೆ. ಪಕ್ಷಿರಾಜನ ಸಹಾಯದಿಂದ ಯಾರು ಗಮನಿಸುತ್ತಾನೋ ಅಂದರೆ ಯಾರು ಗಮನ ಮಾಡುತ್ತಾನೋ ಅವನು ವಿಕ್ರಮಃ. ಕ್ರಮಿಸುವುದು ಮತ್ತು ಕ್ರಮಕ್ಕೆ ಕಾರಣವಾಗಿರುವ ಎರಡೂ ಭಗವಂತನೇ ಆಗಿರೋದ್ರಿಂದ ಕ್ರಮಿಸುವವನು ಅವನೇ, ಈ ಕ್ರಮಣಕ್ಕೆ ಕಾರಣಕರ್ತನೂ ಅವನೇ ಆಗಿರೋದ್ರಿಂದಲೂ ಅವನು ವಿಕ್ರಮ ಎಂದು ಕರೆಯಲ್ಪಡುತ್ತಾನೆ. ಅಂತಹ ಪರಮಾತ್ಮನು ವಿ ಎಂದರೆ ಸಂಸ್ಕೃತದಲ್ಲಿ ಗರುಡ ಎಂದು ಅರ್ಥ. ಗರುಡನ ಮೇಲೆ ಕ್ರಮಿಸುವ ಕಾರಣ ಪರಮಾತ್ಮನನ್ನು ವಿಕ್ರಮಃ ಎಂದು ಕರೆಯಲಾಗಿದೆ. ಪುರಾಣದಲ್ಲಿ ಒಂದು ಅದ್ಭುತವಾದ ಒಂದು ಶ್ಲೋಕ ಬರುತ್ತೆ. ಪೃಥಿವೀಸ್ಥೋ ವರಾಹಸ್ತು ಸಂಹಿತಾ ದೇವತೋದಿತ ವಿವಿಷ್ಟೋ ವಾಮನಶ್ಚೈವ ಸಂಪ್ರೋಕ್ತಃ ಪದದೇವತಾ ನೃಸಿಂಹಸ್ತ್ವಂತರಿಕ್ಷಸ್ಥೋ ಭಗವಾನ್ ಕ್ರಮದೇವತಾ ಎಂದು ಭೂಮಿಯಲ್ಲಿ ಶ್ರೀಯಪತಿಯಾದ ಶ್ರೀ ವರಾಹನು ಸಂಹಿತಾ ದೇವತೆ ಎಂದು ಕರೆಯಲ್ಪಡುತ್ತಾನೆ. ಆಕಾಶದಲ್ಲಿ ವಾಮನನು ಪದದೇವತೆಯಾಗಿದ್ದಾನೆ. ಅದೇ ರೀತಿ ಅಂತರಿಕ್ಷದಲ್ಲಿ ನೃಸಿಂಹದೇವನು ಕ್ರಮದೇವತೆಯಾಗಿದ್ದಾನೆ ಎಂದು ಪುರಾಣದಲ್ಲಿ ಒಂದು ಅದ್ಭುತವಾದ ಶ್ಲೋಕ ಇದೆ. ನೃಸಿಂಹನು ಕಂಬದಿಂದ ಒಡೆದು ಬಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಂತಹ ನೃಸಿಂಹಸ್ವಾಮಿಯನ್ನು ಕ್ರಮದೇವತಾ ಎಂದು ಪುರಾಣಗಳು ಕೊಂಡಾಡುತ್ತೆ. ಅಂತರಿಕ್ಷ ತತ್ವಕ್ಕೆ ಅಭಿಮಾನಿ ದೇವತೆಯಾಗಿ ನರಸಿಂಹದೇವರಿದ್ದಾರೆ ಎಂದು ಪುರಾಣ ಹೇಳುತ್ತೆ. ಈ ರೀತಿ ವಿಕ್ರಮ ಎಂದು ಕರೆಯಲ್ಪಡುವಂತಹ ನರಸಿಂಹನ ಚರಿತ್ರೆ ನಾವು ಪುರಾಣದಲ್ಲಿ ನೋಡಬಹುದು. ನನ್ನ ಒಂದು ಜೀವನದಲ್ಲಿ ನಡೆದಂತಹ ಒಂದು ಘಟನೆಯನ್ನು ಈ ಮೂಲಕ ನಾನು ಹಂಚಿಕೊಳ್ಳಲು ಇಚ್ಛೆ ಪಡುತ್ತೇನೆ. ಸರಗೂರು ಎಂಬ ಗ್ರಾಮ, ಇದು ಮೈಸೂರು ಸಮೀಪದಲ್ಲಿರುವಂತಹ ಪುಟ್ಟ ಗ್ರಾಮ. ಅಲ್ಲಿ ಚೋಳರ ಕಾಲದ ಪ್ರಾಚೀನ ಕಾಲದ ಒಂದು ಅದ್ಭುತವಾದ ದೇವಸ್ಥಾನ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಅಲ್ಲಿ ಪ್ರತಿ ವರ್ಷ 5 ದಿನಗಳ ಸಂಕಲ್ಪ ಬ್ರಹ್ಮೋತ್ಸವ ತುಂಬ ವಿಶೇಷವಾಗಿ ನಡೆಯುತ್ತೆ. 3ನೇ ದಿನ ಅಲ್ಲಿ ರಥೋತ್ಸವ ನಡೆಯುತ್ತೆ. ಸಾಯಂಕಾಲ ವೈರಮುಡಿ ಉತ್ಸವ. ಆ ಉತ್ಸವಕ್ಕೆ ತುಂಬ ಪ್ರಾಂತ್ಯಗಳಿಂದ ಹಲವಾರು ಜನ ಬರ್ತಾರೆ. ಅಲ್ಲಿ ಪರಮಾತ್ಮನನ್ನು ಕಂಡು ಆನಂದ ಪಡ್ತಾರೆ. ಹಳ್ಳಿಯಲ್ಲಿರುವಂತಹ ಜನರ ಮನಸ್ಸು ನಿಷ್ಕಲ್ಮಶವಾಗಿರುತ್ತೆ ನೋಡಿ. ಅವರು ಭಕ್ತಿಭಾವದಿಂದ ಪರಮಾತ್ಮನನ್ನು ಸಂದರ್ಶಿಸಿ ತುಂಬ ಸಂತೋಷಪಟ್ಟು ಆ ಉತ್ಸವದಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಚಾರವನ್ನು ಅವರು ಒಬ್ಬರಿಗೊಬ್ಬರು ಮಾತಾಡಿಕೊಂಡು ತುಂಬ ಸಂತೋಷದಿಂದ ಭಾಗವಹಿಸ್ತಾರೆ. ಅಲ್ಲಿ ಉತ್ಸವ ನಡೀಬೇಕಾದ್ರೆ ವೈರಮುಡಿ ಉತ್ಸವ ತುಂಬ ವಿಶೇಷ ನೋಡಿ. ವೈನತೆಯ ಸ್ವಾಮಿ ಚೆಲುವನಾರಾಯಣನಿಗೆ ಅರ್ಪಣೆ ಮಾಡಿದಂತಹ ಅದ್ಭುತವಾದ ಮುಡಿ ಇದು ಮೇಲುಕೋಟೆಯಲ್ಲಿ ತುಂಬ ಪ್ರಸಿದ್ಧವಾಗಿ ವಿಶ್ವವಿಖ್ಯಾತವಾದ ವೈರಮುಡಿ ಉತ್ಸವವನ್ನು ನಾವು ಸಂದರ್ಶನ ಮಾಡಬಹುದು. ಅದೇ ರೀತಿ ಅದೇ ಉತ್ಸವವನ್ನು ಕರ್ನಾಟಕ ಪ್ರಾಂತ್ಯಕ್ಕೆ ಸಂಬಂಧಿಸಿದ ಪ್ರತಿಯೊಂದು ದೇವಾಲಯದಲ್ಲೂ ನಡೆಯುತ್ತೆ. ಶ್ರೀವೈಷ್ಣವ ಸಂಪ್ರದಾಯಕ್ಕನುಸಾರವಾಗಿ ಯಾವ ದೇವಸ್ಥಾನವಿದೆಯೋ ಅಲ್ಲೆಲ್ಲ ದೇವಸ್ಥಾನಗಳಲ್ಲೂ ವೈರಮುಡಿ ಉತ್ಸವ ತುಂಬ ವಿಶೇಷವಾಗಿ ನಡೆಯುತ್ತೆ. ಈ ಸರಗೂರು ಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹನಿಗೆ ವೈರಮುಡಿ ಉತ್ಸವ ನಡೆಯಬೇಕಾದ್ರೆ ಉತ್ಸವವನ್ನು ವಿಜಯ ಮಾಡುವಂತಹ ಶ್ರೀಪಾದ ತಾಂಗಿಗಳು ಯಾರು ಉತ್ಸವವನ್ನು ಹೊರುತ್ತಾರೋ ಅವರನ್ನು ಸಂಪ್ರದಾಯದಲ್ಲಿ ಶ್ರೀಪಾದ ತಾಂಗಿ ಅಂತ ಕರೀತಾರೆ. ಅವರೆಲ್ಲ ತುಂಬ ವಿಶೇಷವಾಗಿ ಉತ್ಸಾಹದಿಂದ ಉತ್ಸವವನ್ನು ವಿಜಯ ಮಾಡಿಸ್ತಾಯಿದ್ರು. ಆ ಸಮಯದಲ್ಲಿ ನಾದಸ್ವರ ನುಡಿಸ್ತಾ ಇದ್ದಂತಹ ವಿದ್ವಾಂಸರು ಪುನ್ನಾಗವರಾಳಿ ರಾಗದಿಂದ ಒಂದು ಕೀರ್ತನೆಯನ್ನು ಹಾಡಿದ್ರು. ಅದು ಪುನ್ನಾಗವರಾಳಿ ರಾಗ, ಅದು ಸರ್ಪಕ್ಕೆ ಸಂಬಂಧಿಸಿದಂತಹ ರಾಗ. ಆ ನಾದಸ್ವರದಿಂದ ಅವ್ರು ನುಡಿಸ್ತಾ ಇರಬೇಕಾದ್ರೆ ಉತ್ಸವ ಹೊರತಾ ಇದ್ದಂತಹ ಶ್ರೀಪಾದ ತಾಂಗೆಗಳು ಸರ್ಪ ನಡೆ ಹಾಕುವ ಮೂಲಕ ಸರ್ಪ ಹೇಗೆ ಸಂಚಾರ ಮಾಡುತ್ತೋ ಆ ರೀತಿ ಸಂಚಾರ ಮಾಡುವ ಕ್ರಮದಲ್ಲಿ ಆ ರೀತಿಯಲ್ಲಿ ಉತ್ಸವವನ್ನು ವಿಜಯ ಮಾಡ್ತಾಯಿದ್ರು. ಅದನ್ನು ಎಲ್ಲರೂ ತುಂಬ ಸಂತೋಷದಿಂದ ನೋಡ್ತಾಯಿದ್ರು. ಆ ಒಂದು ನಾದಕ್ಕೂ ಇವರ ಒಂದು ಉತ್ಸವ ಗಮನಕ್ಕೂ ತುಂಬ ಅದು ವಿಶೇಷವಾಗಿತ್ತು. ಕಣ್ಣಿಗೆ ಹಬ್ಬ ಸಂಭ್ರಮ ಸಡಗರ ಎಲ್ಲರೂ ತುಂಬ ಚೆನ್ನಾಗಿ ಅದನ್ನು ಅನುಭವಿಸ್ತಾ ಇದ್ದರು. ಉತ್ಸವವೆಲ್ಲ ಮುಗಿದ ನಂತರ ಅಲ್ಲಿದ್ದಂತಹ ಒಬ್ಬರು ಮಹಿಳೆ, ಅವರು ಶಾಸ್ತ್ರ ತಿಳಿದವರು, ಶಾಸ್ತ್ರ ಸಂಪ್ರದಾಯಗಳನ್ನು ಚೆನ್ನಾಗಿ ಓದ್ಕೊಂಡಿದ್ದವರು, ಅವರು ಬಂದು ನಮ್ಮ ಹತ್ರ ಒಂದು ಮಾತನ್ನು ಹೇಳಿದ್ರು. ನೀವು ಈ ಉತ್ಸವದಲ್ಲಿ ಒಂದು ವಿಶೇಷತೆಯನ್ನು ಗಮನಿಸಿದ್ರಾ? ಏನು ಅಂದರೆ
ಇಲ್ಲಿ ನಡೀತಾ ಇದ್ದಿದ್ದು ಗರುಡ ವಾಹನ. ಭಗವಂತ ಗರುಡನ ಮೇಲೆ ಕೂತು ವೈರಮುಡಿ ಉತ್ಸವದಲ್ಲಿದ್ದಾನೆ, ವೈರಮುಡಿಯಲ್ಲಿ ದರ್ಶನ ಕೊಡ್ತಾ ಇದ್ದಾನೆ. ಈ ಗರುಡನ ಮೇಲೆ ಕೂತಿರುವಂತಹ ಪರಮಾತ್ಮನನ್ನು ಈ ಶ್ರೀಪಾದತಾಂಗಿಗಳು ಸರ್ಪನಡೆ ಮಾಡುವುದರ ಮೂಲಕ ಎಲ್ಲರೂ ದರ್ಶನ ಮಾಡಿಸಿದ್ರು. ಅಲ್ಲಿ ಪುನ್ನಾಗವರಾಳಿ ರಾಗ ಸರ್ಪನಡೆ. ಆ ವಾಹನಕ್ಕೆ ಉಚಿತವಾಗಿ ನಡೆ ಇರಬೇಕೋ ಇಲ್ವೋ. ಶ್ರೀರಂಗದಲ್ಲಾದರೆ ಗಜಸಿಂಹಗತಿ ವೀರವು ಶಾರ್ತೂಲ ವೃಷಪೋಪಮವು ಅಂತ ಹೇಳ್ತಾರೆ. ಭಗವಂತನಿಗೆ 4 ವಿಧವಾದ ನಡೆಗಳನ್ನು ಹೇಳಿದ್ದಾರೆ. ಗಜನಡೆ, ಸಿಂಹಗತಿ, ಶಾರ್ದೂಲ ಗತಿ. ಈ ನಡೆಯನ್ನು ಅನುಭವಿಸೋದಕ್ಕೋಸ್ಕರ ನನಗೆ 100 ಸಂವತ್ಸರ ಕಾಲ ಆಯುಷ್ಯನ್ನು ನೀನು ದಯಪಾಲಿಸಬೇಕು ಎಂದು ಸ್ವಾಮಿ ದೇಶಿಕರು ಅವರು ಪಾದುಕಾ ಸಹಸ್ರದಲ್ಲಿ ಪರಮಾತ್ಮನ ಬಳಿ ಪ್ರಾರ್ಥನೆ ಮಾಡ್ತಾರೆ. ಶರದಶತಮಂಬ ಪಾದುಕೆ ಸ್ಯಾಮ್ ಸಮಯಾಹೂತ ಪಿತಾಮಹ ಸ್ತುತಾನಿ. ಬ್ರಹ್ಮೋತ್ಸವ ಕಾಲದಲ್ಲಿ ಸಕಲ ದೇವತೆಗಳು ದೇವಸ್ಥಾನಕ್ಕೆ ಬಂದು ಪರಮಾತ್ಮನನ್ನು ದರ್ಶನ ಮಾಡ್ತಾರೆ. ಈ ಕಾಲದಲ್ಲಿ ತುರಗ ವಿಹಗರಾಜ ಸ್ಯಂದನಾಂದೋಳಿಕಾರಿಷು, ಕುದುರೆಯ ವಾಹನ ಮೇಲೆ, ಅಶ್ವವಾಹನ, ಅಲ್ಲಿ ಸರ್ಪವಾಹನದ ಮೇಲೆ, ಆದಿಶೇಷನ ಮೇಲೆ, ಗರುಡನ ಮೇಲೆ, ಹನುಮಂತನ ಮೇಲೆ, ಸರ್ವ ವಾಹನಗಳ ಮೇಲೂ ಪರಮಾತ್ಮ ನಮಗೆ ದರ್ಶನ ಕೊಟ್ಟು ಆಯಾ ವಾಹನಕ್ಕೆ ಉಚಿತವಾದ ನಡೆಯನ್ನು ಪ್ರದರ್ಶನ ಮಾಡುವುದರ ಮೂಲಕ ಎಲ್ಲರ ಮನಸ್ಸನ್ನು ಆಕರ್ಷಣೆ ಮಾಡ್ತಾನೆ. ಇಲ್ಲಿ ವೈರಮುಡಿಯಲ್ಲಿ ಭಗವಂತ ಗರುಡನ ಮೇಲೆ ಕೂತಿದ್ದಾನೆ, ಆದರೆ ಹಾಕಿ ತೋರಿಸಿದ್ದು ಸರ್ಪನಡೆ. ಇದು ಹೇಗಿತ್ತು ನೋಡಿದ್ರ, ಈ ಮೂಲಕ ಏನೋ ಭಗವಂತ ನಮಗೆ ಏನೋ ಒಂದು ಸಂದೇಶ ಕೊಡ್ತಾ ಇದ್ದಾನೆ ಅನ್ನೋದು ನಾವು ತಿಳ್ಕೊಳ್ಳಬೇಕು ಅಂತ ಆ ಮಹಿಳೆ ಹೇಳಿದ್ರು. ಜೊತೆಗೆ ಅವರು ಒಂದು ಕಥೆ ಹೇಳಿದ್ರು. ಅದೇನು ಅಂದರೆ, ತಿರುಕುಡಂದೈ ಎಂಬ ದಿವ್ಯ ಕ್ಷೇತ್ರದಲ್ಲಿ ಶಾರಂಗಪಾಣಿಯ ದೇವಸ್ಥಾನ, ನೀವು ಇವತ್ತು ಆ ದೇವಸ್ಥಾನಕ್ಕೆ ಹೋಗಿ ನೋಡಿದಾಗ ಅದು ರಥಾಕಾರದಲ್ಲಿರತ್ತೆ. ಹೇಮ ಋಷಿಗಳಿಗೆ ಅವಳ ಮಗಳು ಯಾರು, ಕೋಮಲವಲ್ಲಿ ಮಹಾಲಕ್ಷ್ಮಿ ಅವತಾರ ಮಾಡುತ್ತಾಳೆ. ಹೇಮ ಋಷಿ ಆಕೆಯ ಮಗಳಾಗಿ ಕೋಮಲವಲ್ಲಿ ಅವತರಿಸಿರ್ತಾಳೆ. ಹೇಮ ಋಷಿಗಳಿಗೆ ಒಂದು ಮನಸ್ಸಿನಲ್ಲಿ ಒಂದು ಆಸೆ ಇರುತ್ತೆ, ಹೇಗಾದರೂ ಮಾಡಿ ಭಗವಂತನನ್ನು ಅಳಿಯ ಮಾಡಿಕೊಳ್ಬೇಕು ಅಂತ. ಸಾಕ್ಷಾತ್ ಮಹಾಲಕ್ಷ್ಮಿಯನ್ನೇ ಅವಳು ತನ್ನ ಮಗಳಾಗಿ ಬರಬೇಕು ಎಂದು ಪ್ರಾರ್ಥನೆ ಮಾಡಿದಾಗ ಕೋಮಲವಲ್ಲಿಯ ಸ್ವರೂಪದಲ್ಲಿ ಲಕ್ಷ್ಮೀದೇವಿ ಹೇಮ ಋಷಿಗಳಿಗೆ ಅವತಾರ ಮಾಡಿರ್ತಾಳೆ. ವಿವಾಹವಾಗಲು ಸಾಕ್ಷಾತ್ ಭಗವಂತ ವೈಕುಂಠದಿಂದ ಬರಬೇಕಾದ್ರೆ ಒಂದು ರಥದಿಂದ ಬರ್ತಾನೆ. ಆ ರಥಕ್ಕೆ ಕುದುರೆ ಹಾಗೂ ಆನೆ ಎರಡೂ ಇರುತ್ತೆ. ಒಂದು ರಥಕ್ಕೆ ಯಾವುದಾದ್ರೂ ಒಂದು ಪ್ರಾಣಿ ಮಾತ್ರ ಇರಬೇಕು ನೋಡಿ. ಕುದುರೆ ಒಂದು ಕಡೆ ಹೇಳಿದ್ರೆ ಆನೆ ನಿಧಾನಕ್ಕೆ ನಡೆಯುತ್ತೆ, ಕುದುರೆ ವೇಗವಾಗಿ ನಡೆಯುತ್ತೆ. ಆದರೆ ಶಾರಂಗಪಾಣಿ ರಥಕ್ಕೆ ಮಾತ್ರ ಕುದುರೆಯೂ ಇರುತ್ತೆ, ಆನೆಯೂ ಇರುತ್ತೆ. ಆಗ ಹೇಮ ಋಷಿಗಳಿಗೆ ಒಂದು ಸಂದೇಹವಾಗಿ ಭಗವಂತ ಒಂದು ರಥದಲ್ಲಿ ಬಂದ, ಆ ದಿವ್ಯವಾದ ರಥಕ್ಕೆ ಕುದುರೆಯೂ ಇದೆ, ಆನೆಯೂ ಇದೆ, ಎರಡೂ ಒಂದೇ ರಥಕ್ಕಿದ್ದರೆ ಅದು ಹೇಗೆ ಸಂಚಾರ ಮಾಡೋದಕ್ಕೆ ಸಾಧ್ಯ ಎಂದು ವೇದವ್ಯಾಸರನ್ನು ಕೇಳಿದಾಗ ಆಗ ಅವರು ಉತ್ತರ ಕೊಟ್ಟರಂತೆ, ಭಗವಂತ ರಥದ ಮೇಲೆ ಬಂದರೂ ಆ ರಥ ವೇದ ಸ್ವರೂಪವಾಗಿದೆ. ಆ ರಥದಲ್ಲಿ ಕಟ್ಟಲ್ಪಟ್ಟಂತಹ ಕುದುರೆ ವೇದದ ಸಂಹಿತೆಯ ಭಾಗವಾದರೆ ಆನೆ ಎಂಬುದು ಶಾಖೆ, ವೇದದಲ್ಲಿ ಒಂದು ಭಾಗ, ಅದು ಶಾಖ. ಆ ಶಾಖವನ್ನು ನಾವು ಉಚ್ಚಾರಣೆ ಮಾಡಬೇಕಾದ್ರೆ ಅದು ಗಜಗತಿಯಂತಿರುತ್ತೆ. ಅದೇ ರೀತಿ ಸಂಹಿತೆಯನ್ನು ನಾವು ಅನುಸಂಧಾನ ಮಾಡಬೇಕಾದ್ರೆ ಕುದುರೆಯ ವೇಗದಂತೆ, ಕುದುರೆಯ ಅದು ಎಷ್ಟು ವೇಗವಾಗಿ ಹೋಗುತ್ತೋ ಅದು ಆ ರೀತಿ ಇರುತ್ತೆ ವೇದ ಮಂತ್ರಗಳ ಒಂದು ಉಚ್ಚಾರಣೆ. ಆ ರೀತಿ ಹಾಗೆ ಆನೆಗೊಂದು ಒಂದು ಸಂಕೇತವಾದರೆ ಕುದುರೆಗೊಂದು ಸಂಕೇತ ಇರುತ್ತೆ. ಆದ್ದರಿಂದ ರಥ ವೇದ ಸ್ವರೂಪವಾಗಿದೆ, ಆನೆ ಮತ್ತು ಕುದುರೆ ಇದು ಸಂಹಿತಾ ಶಾಖೆಗಳಾಗಿದೆ. ಇದು ಸಾಂಕೇತಿಕವಾಗಿ ಭಗವಂತ ಆ ರಥದಲ್ಲಿ ತೋರಿಸಿದ್ದಾನೆ ಅಂತ ಹೇಳಿದ ತಕ್ಷಣ ಅದೇ ರೀತಿ ಗರುಡನೂ ಸಹ, ಗರುಡನು ವೇದ ಸ್ವರೂಪಿ ನೋಡಿ. ಗರುಡನ 2 ರೆಕ್ಕೆ ಇದೆ. ಪಕ್ಷೌವ್ಯಸ್ಯ ಬೃಹತ್ಸಾಮ ರಥಂತರಮಪಿದ್ವಯಂ ಅಕ್ಷಿಣಿ ಚಾಪಿ ಗಾಯತ್ರಿ ತ್ರಿವೃತ್ಸಾಮ ಶಿರಸ್ಮೃತಂ ಎಂದು ಆಗಮಶಾಸ್ತ್ರ ಹೇಳುತ್ತೆ. ಗರುಡನ 2 ರೆಕ್ಕೆಯಲ್ಲಿ ಒಂದು ರೆಕ್ಕೆ ಬೃಹತ್ಸಾಮವಾದರೆ ಇನ್ನೊಂದು ರೆಕ್ಕೆ ರಥಂತರ ಎಂದು ಕರೆಯಲ್ಪಡುವಂತಹ ಸಾಮ. ಗಾಯತ್ರಿ ಛಂದಸ್ಸು ಗರುಡ ದೇವರ 2 ಕಣ್ಣಾಗಿದೆ. ತ್ರಿವೃತ್ಸಾಮ ಎಂದು ವೇದದ ಭಾಗ ಗರುಡನ ಶಿರಸ್ಸಿನಲ್ಲಿದೆ. ವೇದ ಸ್ವರೂಪಿಯಾದವನು ಗರುಡ, ವೇದವೇದ್ಯನಾದವನು ಪರಮಾತ್ಮ. ಹೀಗೆ ಗರುಡನ ಮೇಲೆ ಭಗವಂತ ಇದ್ದಾನೆ ಅಂದರೆ ಏನರ್ಥ? ವೇದದಲ್ಲಿ ಪ್ರತಿಪಾದಿತನಾದವನು ಭಗವಂತ ಒಬ್ಬನೇ. ಭಗವಂತನ 2 ದಿವ್ಯವಾದ ಪಾದಗಳನ್ನು ಗರುಡ ದೇವರು ತಮ್ಮ ಕೈಯಲ್ಲಿ ಹಿಡಿದು ಭಕ್ತರಿಗೆ ದರ್ಶನ ಮಾಡಿಸ್ತಾರೆ ನೋಡಿ. ವೇದದಲ್ಲಿ ಮಾತ್ರ ನಾವು ಭಗವತ್ ಸ್ವರೂಪವನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಲು ಸಾಧ್ಯ. ಈ ರೀತಿ ಆ ಒಂದು ಮಹಿಳೆ ಈ ಕಥೆಯನ್ನು ಹೇಳಿ ಅಲ್ಲಿ ಹೇಗೆ ಸಂಕೇತವೋ ಆ ರೀತಿ ಇಲ್ಲೂ ಕೂಡ ಗರುಡನ ಮೇಲೆ ಭಗವಂತ ಇದ್ದರೂ ಸಹ ಸರ್ಪಗತಿಯಲ್ಲಿ ನಮಗೆ ದರ್ಶನ ಕೊಟ್ಟಿದ್ದರಿಂದ ಒಂದು ಸಂಕೇತ ಇದೆ, ಏನೋ ಒಂದು ಸಂದೇಶವನ್ನು ಹೊರಡಿಸ್ತಾ ಇದ್ದಾನೆ. ಅದೇನು ಅಂತ ಹೇಳಿ ಅಂತ ನನ್ನ ಕೇಳಿದ್ರು. ಆ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಬಂದಂತಹ ಒಂದು ವಿಷಯ ಅದೇನು ಅಂದರೆ, ಗರುಡನ ಮೇಲೆ ಕೂತು ಭಗವಂತ ಹೊರಡಬೇಕಾದ್ರೆ ಸರ್ಪಗತಿಯಲ್ಲಿ ಎಲ್ರಿಗೂ ದರ್ಶನ ಕೊಟ್ಟಿದ್ದಾನೆ ಅಂತ ಹೇಳಿದರೆ, ಈ ಗರುಡ ಮತ್ತು ಸರ್ಪ ಅದು ವೈಕುಂಠ ಬಿಟ್ಟು ಕೆಳಗಡೆ ಇಳಿದರೆ 2 ಬದ್ಧ ವೈರಿಗಳು ನೋಡಿ. ಸರ್ಪಕ್ಕೆ ನೋಡಿದ್ರೆ ಗರುಡ ಆಗೋದಿಲ್ಲ, ಗರುಡನ್ನು ನೋಡಿದ್ರೆ ಸರ್ಪಕ್ಕೆ ಆಗೋದಿಲ್ಲ. ಆದರೆ ಭಗವಂತನ ಸನ್ನಿಧಾನದಲ್ಲಿ ಮಾತ್ರ ಗರುಡ ಹಾಗೂ ಆದಿಶೇಷ ಇಬ್ಬರೂ ಸೇರಿ
ಅನ್ಯೋನ್ಯ ಭಾವದಿಂದ ಭಗವಂತನಿಗೆ ಕೈಂಕರ್ಯ ಮಾಡುತ್ತಾರೆ. ಇಲ್ಲಿ ಗರುಡನ ಮೇಲೆ ಕೂತು ಸರ್ಪನ ಗತಿಯಲ್ಲಿ ಭಗವಂತ ದರ್ಶನ ಕೊಡ್ತಾ ಇದ್ದಾನೆ ಅಂತ ಹೇಳಿದರೆ, ಗರುಡನೂ ಹಾಗೂ ಆದಿಶೇಷನು ಅವರು ವಾಸ್ತವಿಕವಾಗಿ ಎರಡು ಬದ್ಧವೈರಿಗಳಾಗಿದ್ದರೂ ಸಹ ವೈಕುಂಠ ಲೋಕದಲ್ಲಿ ಭಗವಂತನ ಸನ್ನಿಧಾನದಲ್ಲಿ ಅವೆರಡು ಅನ್ಯೋನ್ಯದಿಂದ ಹೇಗೆ ಕೈಂಕರ್ಯ ಮಾಡುತ್ತೋ ಆ ರೀತಿ ದೇವಸ್ಥಾನದಲ್ಲಿ ಒಬ್ಬರಿಗೊಬ್ಬರು ಅವರ ಹೃದಯವನ್ನು ಅರ್ಥ ಮಾಡಿಕೊಂಡು ಅನ್ಯೋನ್ಯತೆಯಿಂದ ಭಗವತ್ ಸೇವೆಯಲ್ಲಿ ತೊಡಗಬೇಕು ಎಂಬ ಸಂದೇಶವನ್ನು ನರಸಿಂಹದೇವರು ಈ ರೂಪದಲ್ಲಿ ನಮಗೆ ನೀಡುತ್ತಿದ್ದಾರೇನೋ ಎಂಬಂತೆ ನನಗನ್ನಿಸ್ತಾ ಇದೆ ಅಂತ ಅವ್ರಿಗೆ ಹೇಳಿದೆ. ಅವರು ತುಂಬ ಸಂತೋಷಪಟ್ಟರು. ಇದರಿಂದ ನಮಗೇನು ಗೊತ್ತಾಗತ್ತೆ ಅಂದರೆ, ಇಲ್ಲಿ ವಿಕ್ರಮ ಶಬ್ದಕ್ಕೆ ಅರ್ಥವನ್ನು ಹೇಳಬೇಕಾದ್ರೆ ಪರಾಶರ ಭಟ್ಟರು ವಿನಾ ಪತಗಪತಿನ ತ್ರಯೀಮಯೇನ ಕ್ರಮಣಂ, ವಿಶೇಷವಾದ ಹೆಜ್ಜೆಯನ್ನಿಡುವವನಿಗೆ ವಿಕ್ರಮ ಎಂದು ಕರೆಯಲಾಗಿದೆ. ವಿಶೇಷವಾದ ಹೆಜ್ಜೆ ಅಂದರೆ ಏನು? ಅವನನ್ನು ಒಂದೊಂದು ಹೆಜ್ಜೆಗೂ ಒಂದೊಂದು ಸಂದೇಶವಿರುತ್ತೆ. ಪ್ರಪಂಚಕ್ಕೆ ಏನೋ ಒಂದು ವಿಧವಾದ ಸದುಪದೇಶವನ್ನು ಮಾಡೋದಕ್ಕೋಸ್ಕರವೇ ಹೆಜ್ಜೆಯನ್ನು ಇಡ್ತಾನೆ ಪರಮಾತ್ಮ. ಹೆಜ್ಜೆಯ ಮೇಲೆ ಒಂದು ಹೆಜ್ಜೆಯನ್ನಿಟ್ಟು ನಮ್ಮ ಬಳಿ ಓಡಿ ಬರೋದಕ್ಕೆ ಅದಕ್ಕೊಂದು ಕಾರಣ ಇರುತ್ತೆ, ವಿಶೇಷವಾದ ಕಾರಣ. ಈ ರೀತಿ ಗರುಡನ ಮೇಲೆ ಸರ್ಪಗತಿಯಲ್ಲಿ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಬರೋದಕ್ಕೆ ಒಂದು ವಿಶೇಷವಾದ ಕಾರಣ ಅನ್ಯೋನ್ಯತೆ. ಎಲ್ಲರೂ ಸಹಾನುಭೂತಿಯಿಂದ ಕೈಂಕರ್ಯ ಮಾಡಬೇಕು ಎಂಬ ಸಂದೇಶವನ್ನು ನೀಡುತ್ತಿದ್ದಾನೇನೋ ಎಂಬಂತಿದೆ ಎಂದು ನಾವು ಅದನ್ನು ಅನುಭವಿಸಬಹುದು. ಈ ರೀತಿ ಗರುಡನ ಮೇಲೆ ಸಂಚಾರ ಮಾಡುವಂತಹ ಪರಮಾತ್ಮನನ್ನು ವಿಕ್ರಮ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡ. ಶ್ರೀಮತೆ ರಾಮಾನುಜಾಯ.